ಅಡುಗೆಗೆ ರುಚಿ ಮಾತ್ರವಲ್ಲ, ಆರೋಗ್ಯವನ್ನು ನೀಡುವ ಮಾಯ ಎಲೆ ಅಂದರೆ ಕರಿಬೇವು. ಇಡೀ ದಕ್ಷಿಣ ಭಾರತದ ಅಡುಗೆಯಲ್ಲಿ ಅನ್ನಪೂರ್ಣೆಯ ಅಂಗವಾಗಿ ಮೆರೆದಿರುವ ಈ ಕರಿಬೇವು ಸಾಂಪ್ರದಾಯಿಕ ಔಷಧೀಯ ಗುಣಗಳಿಂದ ಕೂಡಿದ ಒಂದು ಸೂಪರ್ ಫುಡ್. ನಾವು ತಿನ್ನುವ ಪ್ರತಿ ಆಹಾರದಲ್ಲೂ ಕರಿಬೇವು ಇದ್ದೇ ಇರುತ್ತದೆ. ಆದರೆ ಅದನ್ನು ಕಂಡ ತಕ್ಷಣ ಪಕ್ಕಕ್ಕೆ ಎಸೆಯುವವರೇ ಹೆಚ್ಚು. ಆಗ ನೀವು ಎಷ್ಟು ಉಪಯುಕ್ತವಾದದ್ದನ್ನು ಎಸೆದು ಬಿಟ್ಟಿದ್ದೀರೆಂದು ಯೋಚಿಸಿದ್ದೀರಾ? ಕರಿಬೇವಿನ ಎಲೆ ಔಷಧೀಯ ಗುಣಗಳಿಂದ ತುಂಬಿದೆ. ಈ ಎಲೆಗಳಿಂದ ಎಷ್ಟೆಷ್ಟು ಲಾಭಗಳಿವೆ ಎನ್ನುವುದನ್ನು ತಿಳಿದರೆ ಮುಂದೆ ಇದನ್ನು ಎಸೆಯುವ ಇಚ್ಛೆ ನಿಮಗೆ ಬರೋದಿಲ್ಲ. ಈಗ ನಾವು ಕರಿಬೇವಿನ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಹೇರ್ ಫಾಲ್ ಮತ್ತು ಗ್ರೇ ಹೇರ್. ಈಗಿನ ಯುವಕರಲ್ಲಿ ಹೇರ್ ಫಾಲ್ ಮತ್ತು ಗ್ರೇ ಹೇರ್ ಸಮಸ್ಯೆ ಸಾಮಾನ್ಯವಾಗಿದೆ. ಇವುಗಳನ್ನು ನಿಯಂತ್ರಿಸಲು ಕರಿಬೇವಿನ ಎಲೆಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಉತ್ತಮ. ಇದರಲ್ಲಿರುವ ಬೀಟಾ ಕೆರಾಟಿನ್, ಅಮೈನೋ ಆಸಿಡ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಕೂದಲನ್ನು ಬಲವಾಗಿಡುತ್ತವೆ. ಜೊತೆಗೆ ಮೆಲನಿನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಬಣ್ಣ ನೀಡುತ್ತದೆ. ಎರಡನೆಯದು ಐಸೈಟ್. ಕರಿಬೇವು ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ. ಇದರಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ. ವಿಟಮಿನ್ ಎ ಕೊರತೆಯಿಂದ ಉಂಟಾಗುವ ನೈಟ್ ಬ್ಲೈಂಡ್ನೆಸ್ ಮತ್ತು ಇತರ ದೃಷ್ಟಿ ಸಮಸ್ಯೆಗಳಿಗೆ ಕರಿಬೇವು ನೈಸರ್ಗಿಕ ಪರಿಹಾರವಾಗಬಹುದು. ನಿಯಮಿತ ಸೇವನೆಯಿಂದ ದೃಷ್ಟಿ ಉತ್ತಮವಾಗುತ್ತದೆ ಮತ್ತು ಭವಿಷ್ಯದಲ್ಲಿ ಕನ್ನಡಕ ಹಾಕುವ ಅವಶ್ಯಕತೆ ತಪ್ಪಬಹುದು. ಮೂರನೆಯದು ಡಯಾಬಿಟಿಸ್ ಕಂಟ್ರೋಲ್. ಈಗಿನ ದಿನಗಳಲ್ಲಿ ಡಯಾಬಿಟಿಸ್ ಒಂದು ಕಾಮನ್ ಪ್ರಾಬ್ಲಮ್. ಕೆಲವರಿಗೆ ಇದು ವಂಶ ಪಾರಂಪರ್ಯವಾಗಿ ಬರುತ್ತದೆ. ಇನ್ನು ಕೆಲವರಿಗೆ ಅವರ ಫುಡ್ ಹ್ಯಾಬಿಟ್ಸ್ ಮತ್ತು ಲೈಫ್ ಸ್ಟೈಲ್ನಿಂದ ಬರುತ್ತದೆ. ಕರಿಬೇವು ಡಯಾಬಿಟಿಸ್ ಕಂಟ್ರೋಲ್ಗೆ ಸಹಾಯಕವಾಗಿರುವ ಒಂದು ನೈಸರ್ಗಿಕ ಮೆಡಿಸಿನಲ್ ಪ್ಲಾಂಟ್. ಇದರಲ್ಲಿರುವ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತದಲ್ಲಿರುವ ಇನ್ಸುಲಿನ್ ಲೆವೆಲನ್ನು ಸ್ಟೇಬಲ್ ಮಾಡಲು ಸಹಾಯ ಮಾಡುತ್ತದೆ. ನಾಲ್ಕನೆಯದಾಗಿ ಡೈಜೆಷನ್ ಇಂಪ್ರೂವ್. ಕರಿಬೇವು ಜೀರ್ಣಕ್ರಿಯೆ ಸುಧಾರಣೆಗೆ ಅತ್ಯಂತ ಪರಿಣಾಮಕಾರಿಯಾದ ಒಂದು ನೈಸರ್ಗಿಕ ಔಷಧ. ಇದರಲ್ಲಿರುವ ಗ್ಯಾಸ್ ಎಕ್ಸ್ಪೆಲ್ಲಿಂಗ್ ಪ್ರಾಪರ್ಟೀಸ್ ಹೊಟ್ಟೆಯಲ್ಲಿನ ಗ್ಯಾಸ್, ಬ್ಲೋಟಿಂಗ್ ಮತ್ತು ಅಜೀರ್ಣವನ್ನು ಕಡಿಮೆ ಮಾಡುತ್ತವೆ. ಜೊತೆಗೆ ಕರಿಬೇವು ಲಿವರ್ ಕ್ರಿಯೆಯನ್ನು ಉತ್ತೇಜಿಸಿ ಪಿತ್ತರಸ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಆಹಾರ ಉತ್ತಮವಾಗಿ ಡೈಜೆಸ್ಟ್ ಆಗುತ್ತದೆ. ಐದನೆಯದು ರೋಗ ನಿರೋಧಕ ಶಕ್ತಿಗೆ ಉತ್ತೇಜನೆ. ಕೂದಲು, ಸ್ಕಿನ್ ಪ್ರಾಬ್ಲಮ್ಸ್, ಅಲರ್ಜೀಸ್ ಇವುಗಳ ಹಿಂದೆ ಇಮ್ಯುನಿಟಿ ಪವರ್ ಕಡಿಮೆ ಇರುವುದು ಕಾರಣವಾಗಿರಬಹುದು. ಇದರಲ್ಲಿ ವಿಟಮಿನ್ ಎ, ಸಿ, ಐರನ್, ಕ್ಯಾಲ್ಸಿಯಂ ಮತ್ತು ಬಲವಾದ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ. ಇವು ದೇಹವನ್ನು ಕೆಲವು ಇನ್ಫೆಕ್ಷನ್ಗಳಿಂದ ರಕ್ಷಿಸುತ್ತವೆ. ಕರಿಬೇವು ಹಾನಿಕರ ರ್ಯಾಡಿಕಲ್ಗಳನ್ನು ನಾಶ ಮಾಡಿ ಸೆಲ್ ಹೆಲ್ತನ್ನು ಕಾಪಾಡುತ್ತದೆ ಮತ್ತು ದೇಹದ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನು ದೃಢಪಡಿಸುತ್ತದೆ. ಕೊನೆಯದಾಗಿ ಕ್ಯಾನ್ಸರ್ ಮತ್ತು ವೈರಸ್ ನಿರೋಧನೆ. ಕ್ಯಾನ್ಸರ್ ಮತ್ತು ವೈರಸ್ ಪ್ರೊಹಿಬಿಷನ್ನಲ್ಲಿ ಕರಿಬೇವು ಸಹಾಯ ಮಾಡುವ ನ್ಯಾಚುರಲ್ ಮೆಡಿಸಿನಲ್ ಪ್ರಾಪರ್ಟೀಸನ್ನು ಹೊಂದಿದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮತ್ತು ಬಯೋ ಆಕ್ಟಿವ್ ಕಾಂಪೌಂಡ್ಗಳು ಸೆಲ್ ಡ್ಯಾಮೇಜನ್ನು ತಡೆಯುವಲ್ಲಿ ಮತ್ತು ಅಬ್ನಾರ್ಮಲ್ ಸೆಲ್ ಗ್ರೋತನ್ನು ಕಂಟ್ರೋಲ್ ಮಾಡುವಲ್ಲಿ ಸಹಕಾರಿಯಾಗಿದೆ. ಜಪಾನ್ನ ಮಯೋಜಿ ಯೂನಿವರ್ಸಿಟಿಯಲ್ಲಿ ನಡೆಸಿದ ಸ್ಟಡೀಸ್ನ ಪ್ರಕಾರ ಲ್ಯೂಕೇರಿಯಾ ಎಂಬ ಸಮಸ್ಯೆ ಹಾಗೂ ವೈರಸ್ ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ನೀಡುತ್ತದೆ ಎಂದು ತಿಳಿಸಲಾಗಿದೆ. ಕರಿಬೇವಿನಲ್ಲಿರುವ ಆಂಟಿಬ್ಯಾಕ್ಟೀರಿಯಲ್, ಆಂಟಿಫಂಗಲ್ ಗುಣಗಳು ಇನ್ಫೆಕ್ಷನ್ಗಳನ್ನು ಕಂಟ್ರೋಲ್ ಮಾಡುತ್ತವೆ. ಹಾಗೆ ರಿಪ್ರೊಡಕ್ಟಿವ್ ಅಂಗಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಇಷ್ಟು ಅನೇಕ ಆರೋಗ್ಯ ಲಾಭಗಳನ್ನು ನೀಡುವ ಈ ಕರಿಬೇವನ್ನು ಮುಂದಿನಿಂದ ಎಸೆಯಬೇಡಿ. ಕರಿಬೇವು ಅಡುಗೆ ಸುವಾಸನೆಯ ಹಿಂದೆ ಮರೆತು ಹೋದ ಆರೋಗ್ಯದ ಹಿರಿಮೆ. ಇದು ಶಕ್ತಿಯ ಪ್ರತೀಕ, ಔಷಧೀಯ ಮೌಲ್ಯದ ಭಂಡಾರ. ಡೈಜೆಷನ್ನಿಂದ ಹಿಡಿದು ಇಮ್ಯುನಿಟಿ, ಕೂದಲು, ರಕ್ತ, ಕಣ್ಣು ಮತ್ತು ಕ್ಯಾನ್ಸರ್ ಕಂಟ್ರೋಲ್ವರೆಗೂ ಪ್ರತಿಯೊಂದು ಹಂತದಲ್ಲೂ ತನ್ನದೇ ಆದ ಶಕ್ತಿ ಇದೆ. ಇಂತಹ ಎಲೆಯನ್ನು ಔಷಧಿಯಂತೆ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಿ ಮತ್ತು ಕಣ್ಣಿಗೆ ಕಾಣದ ಹಾಗೆ ಬಾಯಿಗೆ ಸೇರಿಸಿಕೊಳ್ಳಿ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವು ಕರಿಬೇವನ್ನು ಇಷ್ಟವಾಗಿ ತಿನ್ನುತ್ತೀರೋ ಇಲ್ಲವೋ ಎಂದು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.
ಇದೇ ರೀತಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.